ಈಗ ಗಾಡಿಕೊಪ್ಪದ ಹತ್ರ ಪ್ರಾರ್ಥನಾಳ ಮತ್ತು ಹಿಮವಂತನ ಮಧ್ಯೆ ನಡೀತಿದ್ದ ಸಂಭಾಷಣೆ ಮುಗ್ದೋಗಿರುತ್ತೆ. ಪ್ರಾರ್ಥನಾ ತನ್ನ ಮತ್ತು ದೇವಿನ ನಿಶ್ಚಿತಾರ್ಥದ ಬಗ್ಗೆ ಆಗಿರಲಿ, ಪ್ರೀತಿಯ ಬಗ್ಗೆ ಆಗಿರಲಿ, ಪರಿಚಯವಾಗಿದ್ದ ಬಗ್ಗೆ ಆಗಿರಲಿ ಎಲ್ಲದನ್ನು ಹಿಮವಂತನಿಗೆ ಹೇಳಿ ಮುಗಿಸಿರ್ತಾಳೆ. ಈ ಕಡೆ ಹಿಮವಂತ ಅವೆಲ್ಲವನ್ನ ಕೇಳಿಸ್ಕೊಂಡು ಏನನ್ನೂ ಪ್ರತಿಕ್ರಿಯೆ ನೀಡದೆ ಅಳ್ಕೊಂಡು ಅವಳ ಮಡಿಲಲ್ಲೇ ಮಲಗಿರ್ತಾನೆ. ಅವಾಗಿಂದ ಒಂದು ಸಂಭಾಷಣೆ. ಅಂಗಾತ ಮಲಗಿದ್ದ ಹಿಮವಂತನ ಕಣ್ಣು, ಕೆನ್ನೆ, ಕಣ್ಣ ಪಕ್ಕದ ಇಳಿಜಾರು, ತಲೆಗೂದಲು, ಕತ್ತಿನ ಹಿಂಭಾಗ, ಅವನ ಜುಬ್ಬದ ಒಂದು ಹೆಗಲು ಎಲ್ಲವೂ ತೊಯ್ದು ತೊಪ್ಪೆಯಾಗಿದ್ದವು. ಚಿಕ್ಕದೊಂದು ಬಿಕ್ಕಳಿಕೆಯ ಸದ್ದು ಇಲ್ಲದೆ ಹಿಮು ಅಳುತ್ತಿದ್ದ. ದೇವರಿಗೆ ಅಳು ಬರತೊಡಗಿದೆ. ಪ್ರಾರ್ಥನಾಳ ಕಣ್ಣಲ್ಲಿ ಮತ್ತೆ ನೀರಾಡಿದವು. ಅವನೀಗ ಪ್ರಾರ್ಥನಾಳ ಮಡಿಲಲ್ಲಿ ನಿಶ್ಚಲನಾಗಿ ಜೀವ ಲಕ್ಷಣಗಳೇ ಇಲ್ಲದ ದೇಹದಂತೆ ಮಲಗಿಬಿಟ್ಟಿದ್ದ. ಕಣ್ಣಧಾರೆ ನಿರಂತರವಾಗಿತ್ತು. ಇಬ್ಬರಿಗೂ ಒಂದೇ ಸಲಕ್ಕೆ ಮಾತು ಮುಗಿದು ಹೋಗಿವೆ ಎನ್ನಿಸುತ್ತಿತ್ತು. ಅವರೀಗ ಯಾವ ಪ್ರಶ್ನೆಯೂ ಉಳಿದಿರಲಿಲ್ಲ, ಉತ್ತರಗಳು ಬೇಕಾಗಿರಲಿಲ್ಲ. ಅದಾದ್ಮೇಲೆ ಅಲ್ಲಿ ದೇಬು ಕೂಡ ಬರ್ತಾನೆ. ದೇಬುನು ಕೂಡ ಹಿಮವಂತಿಗೆ ನಡೆದದ್ದನ್ನೆಲ್ಲ ಹೇಳ್ತಾನೆ, ವಿವರಿಸಿದ ಮೇಲೆ ಅವರಿಬ್ರು ಇನ್ನು ಅಲ್ಲಿಂದ ಹೊರಡುವಂಥ ಸಮಯ ಬರುತ್ತೆ. ಅಂದರೆ ಪ್ರಾರ್ಥನಾ ಮತ್ತು ದೇಬಿನ ಅಲ್ಲಿಂದ ಹೊರಡುವಂಥ ಸಮಯ ಬರುತ್ತೆ. ಆಗನೂ ಕೂಡ ಹಿಮವಂತ ಒಂದು ಶಬ್ದನೂ ಕೂಡ ಮಾತಾಡಿರಲಿಲ್ಲ. ಅವರಿಬ್ಬರನ್ನು ಅಕ್ಕಪಕ್ಕ ನಿಂತಿರೋದನ್ನ ನೋಡಿ ಹಿಮವಂತ ಒಂದೇ ಒಂದು ಶಬ್ದ ಮಾತಾಡೋದು, ಇಬ್ಬರು ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳ್ತಾನೆ. ಇದನ್ನ ಹೊರತು ಅವನ್ ಏನನ್ನೂ ಪ್ರಶ್ನಿಸೋದಿಲ್ಲ. ಅವಾಗಿಂದ ಒಂದು ಸನ್ನಿವೇಶ. ಗಾಡಿಕೊಪ್ಪದ ಬಯಲಿನಿಂದ ಕಾರು ಹೊರಬಿದ್ದ. ಶಿವಮೊಗ್ಗದ ಕಡೆಗೆ ತಿರುಗಿಕೊಂಡಿಗೊಮ್ಮೆ ತಿರುಗಿ ನೋಡಿದಳು. ಹಿಮವಂತ ನಿಂತೇ ಇದ್ದ. ಒಂಟಿ ನಾವೆಯಂತೆ ಅವನ ಇಡೀ ದೇಹ ಮುರಿದು ಬೀಳಲಿರುವ ಮರದಂತೆ ಕಂಪಿಸುತ್ತಿದೆ ಎನ್ನಿಸುತ್ತಿತ್ತು. ತೀರಾ ಕಾರು ಮರೆಯಾಗುತ್ತಿದ್ದ ಕ್ಷಣದಲ್ಲಿ ಅವನ ಬಲಗೈ ಮೇಲೆದ್ದು ಪೇವಲವಾಗಿ ಗಾಳಿಯಲ್ಲಿ ಕದಲಾಡಿತು. ಒಂದು ಪದ, ಒಂದು ಶಬ್ದ, ಒಂದು ವಾಕ್ಯ ಅವನ ಗಂಟಲಲ್ಲೇ ಉಳಿದು ಹೋಗಿತ್ತು. ಅದೊಂದು ಪ್ರಶ್ನೆಯನ್ನು ಹಿಮವಂತನೆಂಬ ಮನುಷ್ಯ ತಾನು ಪ್ರೀತಿಸಿದ ಹುಡುಗಿಯನ್ನು ಮತ್ಯಾವತ್ತೂ ಕೇಳಕೂಡದೆಂಬಂತೆ ಮೌನಿಯಾಗಿ ಹೋದ. ಆ ಪ್ರಶ್ನೆಯೇ ಹೇಳಿ ಹೋಗು ಕಾರಣ.